ಕೊಳೆತಿರುವ ಹಣ್ಣುಗಳಿಂದ ಜ್ಯೂಸ್ ತಯಾರಿಸೋ ಜಸ್ಟ್ ಬೇಕ್ ಬೇಕರಿ. ಚಿಕ್ಕೋಡಿ ನಗರದಲ್ಲೊಂದು ಜಸ್ಟ್ ಬೇಕ್ ಬೇಕರಿಯಲ್ಲಿ ಕೊಳೆತ ಹುಳು ಬಿದ್ದ ಹಣ್ಣುಗಳಿಂದ ತಯಾರಿಸ್ತಾರೆ. ಕೊಳೆತು ಹುಳು ಬಿದ್ದಿರೋ ಹಣ್ಣುಗಳು ಇದ್ರೂ ತೆಗೆಯದೆ ಇಟ್ಟಿರುವಂತಹ ಬೇಕರಿಯವರು ಈ ಹಣ್ಣುಗಳನ್ನ ಹೀಗೆ ಬರುತ್ತೆ ಚಳಿಗಾಲದಲ್ಲಿ ಎನ್ನುತ್ತಿರುವ ಬೇಕರಿ ಕೆಲಸಗಾರರು. ಈ ವಿಷಯವಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರೆ ಸಂಪರ್ಕಕ್ಕೆ ಸಿಗದ ಅಧಿಕಾರಿಗಳು ತಾಲೂಕಿನ ಮುಖ್ಯ ನಗರದಲ್ಲಿ ಇಂತಹದೊಂದು ಬೇಕರಿ ಗ್ರಾಹಕರ ಹೊಟ್ಟೆಗೆ ಕೊಳೆತ ಹಣ್ಣಿನ ರಸವನ್ನ ನೀಡುತ್ತಾ ಇದೆ. ಇಂತಹ ಆಹಾರಗಳನ್ನು ತಯಾರಿಸಲು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದವರು ಲೈಸೆನ್ಸ್ ಕೊಟ್ರ? ಈ ಸುದ್ದಿಯನ್ನ ತಪ್ಪದೆ ನೋಡಬೇಕು. ಸಂಬಂಧಪಟ್ಟ ಇಲಾಖೆ, ತಾಲೂಕಾಡಳಿತ ಇವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಾರ್ವಜನಿಕರ ಆಗ್ರಹವಾಗಿದೆ. ये क्या है ये देखो एक मिनट दे दो, एक मिनट दे दो कोड रहा था ना, दे दो इधर। ये क्या ऐसा वाला रखा है इधर? ಮಾಲಕ್ ಯಾರು ಇದ್ರ? ಮಾಲಕ್ ಯಾರು? ಎಲ್ಲ ಕೊಳತದಿಟ್ಟಿರಲ್ಲ ಇದನ್ನ? ಏನಾಗೈತೆ ಅದು? ಏನಾಗೈತೆ ಅದು? ಹೆಂಗೆ ಬರ್ದೈತಿ? ಹೆಂಗೆ ಬರ್ತೈತಿ? ಹಿಂಗೆ ಬರ್ತೈತಿ? ಹಿಂಗೆ ಬರ್ತೈತಿ? ಅದೇ ಆಫೀಸರ್ ಕರೆಸ್ತೇನೆ, ಇಲ್ಲಿ ಹಿಡಿದು ಅದು ಹಿಡಿದನು. ಆಮೇಲೆ ಅದು ಚಿಕ್ಕಕಾಯಿ ಮತ್ತು ಇದನ್ನು ತರಿಸಿಲ್ಲಿ ಅವು ಹಿಂಗೆ ಬರ್ತಾವೆ, ತಂಡ್ಯಾಗ ಬರ್ತಾವ. ಅತ್ತಿಗೆ ಆ ಕೊಟ್ಟೆ ನೋಡು ಅವಂಗೆ, ಅವ್ನು ಕೊಟ್ಟೆ ನೋಡು ಅವಂಗೆ, ಅವ್ನು ಕೊಟ್ಟೆ ನೋಡಿ ಈಗ ಚಿಕ್ಕಕಾಯಿ ಅವ್ನು ಕೊಟ್ಟೆ ನೋಡಪ್ಪ. ಒಂದಲ್ಲಿ ನೋಡಿಲ್ಲಿ ಇದೊಡಿಲ್ಲಿ ಇದೇನಿದೆ? ಏನು ಮಾಡೋದು? ಏನು ಮಾಡೋದು? ಎಂಥದ್ದು ಕೊಡ್ತೀರಿ ಕಸ್ಟಮರ್ಗಳು? ಎಂಥದ್ದು ಕೊಡ್ತೀರಿ? ಏನು ಮಾಡೋದು ಅಂದ್ರೆ ಏನು ಮಾಡೋದು ಅಂತೀರಿ? ಮತ್ತೆ ಯಾರು ಕೊಡ್ತಾರ? ಏನಿವು ಅದಿದು ಕಿವಿ ತೆಗಿಯೋದನ್ನ ಕಿವಿ ಅಂತಾನೆ, ಇದು ಸ್ಟ್ರಾಬೆರಿ ನೋಡು, ತೆಗಿಯೋದನ್ನ ಸ್ಟ್ರಾಬೆರಿ. ಹಾಂ, ಅದು ಬೂಸ್ಟ್ ಬಂದದೆಲ್ಲ ನೋಡಿದ್ದೇನ? ಹೆಂಗೈತಿ? ಏನು ನಿನ್ನ ಹೆಸರು? ಏನು ದೋಸ್ತ? ಏನು ನಿನ್ನ ಹೆಸರು? ಹಾಂ, ಏನು ಹೆಂಗೈತಿ ಹೇಳು, ಹೇಳು ಹೆಂಗೈತಿ? ಹೆಂಗೆ